ಊಹಿಸ್ಕೊಳ್ಳಿ, ನೀವು ಹೆಚ್ಚಿನ ವೇಗದಲ್ಲಿ ನಿಮ್ಮ ಬೈಕ್ ಸವಾರಿ ಮಾಡುತ್ತಿದ್ದೀರಿ, ಇದ್ದಕ್ಕಿದ್ದಂತೆ ನಿಮ್ಮ ಬ್ರೇಕ್ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಇದು ಕೆಟ್ಟ ಕನಸಲ್ವಾ? ಚಿಂತಿಸಬೇಡಿ, ನಾನು ನಿಮಗೆ ಸಹಾಯ ಮಾಡ್ತೀನಿ. ಹಾಯ್, ನನ್ನ ಹೆಸರು ಕೆರಾನ್ ಮತ್ತು ಇಂದು ನಾನು ನಿಮ್ಮ ಸುಜುಕಿ ಮೋಟಾರ್ ಸೈಕಲ್ ಮತ್ತು ಸ್ಕೂಟರ್ ಬ್ರೇಕ್ಗಳನ್ನು ಸವಾರಿ ಮಾಡುವ ಮೊದಲು ಪರಿಶೀಲಿಸೋದು ಹೇಗೆ ಅಂತ ಹೇಳ್ತೀನಿ. ಮೊದಲು ನಿಮ್ಮ ಮೋಟಾರ್ ಸೈಕಲಿನ ಬ್ರೇಕ್ಗಳನ್ನು ಪರಿಶೀಲಿಸೋಣ. ಸುರಕ್ಷಿತ ಚಾಲನೆಗೆ ಸರಿಯಾದ ಬ್ರೇಕ್ ಸಿಸ್ಟಮ್ ಕಾರ್ಯಾಚರಣೆ ಅತ್ಯಗತ್ಯ. ವಾಹನಗಳ ಬ್ರೇಕ್ ಸಿಸ್ಟಮ್ ತಪಾಸಣೆಯನ್ನು ನಿರ್ವಹಿಸಲು ಮರೆಯದಿರಿ. ಬ್ರೇಕ್ ಸಿಸ್ಟಮ್ ತಪಾಸಣೆಯನ್ನು ನಿರ್ವಹಿಸುವ ಮೊದಲು ಪ್ರತಿದಿನ ಈ ಕೆಳಗಿನ ಹಂತಗಳನ್ನು ಅನುಸರಿಸಬೇಕು. ಮೊದಲನೇದಾಗಿ, ಬ್ರೇಕ್ಸ್ ಅನ್ನು ಪರಿಶೀಲಿಸುವಾಗ ನೀವು ಮುಂಭಾಗ ಮತ್ತು ಹಿಂಭಾಗದ ರಿಸರ್ವಾಯರ್ ನಲ್ಲಿ ಬ್ರೇಕ್ ಫ್ಲೂಯಿಡ್ ಲೆವೆಲ್ ಅನ್ನು ನೋಡಬೇಕು. ಒಂದು ವೇಳೆ ರಿಸರ್ವಾಯರ್ ನ ಮಟ್ಟವು ಮಿನಿಮಮ್ ಲೋವರ್ ಲೈನ್ ಗಿಂತ ಕೆಳಗಿದ್ದರೆ ನೀವು ಬ್ರೇಕ್ ಪ್ಯಾಡ್ಸ್ ವೇರ್ ಅಂಡ್ ಬ್ರೇಕ್ ಫ್ಲೂಯಿಡ್ ಲೀಕೇಜ್ ಅನ್ನು ಪರಿಶೀಲಿಸಬೇಕು. ಯಾವಾಗಲೂ ನೆನಪಿರಲಿ, ಸೀಲ್ಡ್ ಕಂಟೈನರ್ ನಿಂದ .4 ಬ್ರೇಕ್ ಫ್ಲೂಯಿಡ್ ಅನ್ನು ಬಳಸಿ ಮತ್ತು ಟಾಪ್ ಅಪ್ ಗಾಗಿ ವಿವಿಧ ರೀತಿಯ ಬ್ರೇಕ್ ಫ್ಲೂಯಿಡ್ ಅನ್ನು ಎಂದಿಗೂ ಮಿಶ್ರಣ ಮಾಡಬೇಡಿ. ಅಲ್ಲದೆ ಅದ್ಭುತವಾದ ಬ್ರೇಕಿಂಗ್ ಪರ್ಫಾರ್ಮೆನ್ಸ್ ಅನ್ನು ಕಾಪಾಡಿಕೊಳ್ಳಲು ಪ್ರತಿ 2 ವರ್ಷಗಳ ನಂತರ ನೀವು ಯಾವಾಗಲೂ ಬ್ರೇಕ್ ಫ್ಲೂಯಿಡ್ ಅನ್ನು ಬದಲಾಯಿಸಬೇಕು. ದಯವಿಟ್ಟು ಗಮನಿಸಿ, ಬ್ರೇಕ್ ಫ್ಲೂಯಿಡ್ ತೇವಾಂಶವನ್ನು ಬ್ರೇಕ್ ಹೋಸಸ್ ಗಳ ಮೂಲಕ ಕ್ರಮೇಣ ಹೀರಿಕೊಳ್ಳುತ್ತದೆ. ಹೆಚ್ಚಿನ ನೀರಿನ ಅಂಶವಿರುವ ಬ್ರೇಕ್ ಫ್ಲೂಯಿಡ್ ತನ್ನ ಬಾಯ್ಲಿಂಗ್ ಪಾಯಿಂಟ್ ಅನ್ನು ಕಡಿಮೆ ಮಾಡುತ್ತದೆ ಮತ್ತು ಬ್ರೇಕ್ ಕಾಂಪೊನೆಂಟ್ಸ್ ತುಕ್ಕಿನಿಂದಾಗಿ ಬ್ರೇಕ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡುವುದಿಲ್ಲ. ಕುದಿಯುವ ಬ್ರೇಕ್ ಫ್ಲೂಯಿಡ್ ಅಥವಾ ಬ್ರೇಕ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡದಿದ್ದರೆ ಅಪಘಾತಕ್ಕೆ ಕಾರಣವಾಗಬಹುದು. ಇದಲ್ಲದೆ ಬ್ರೇಕ್ ಹೋಸಸ್ ಮತ್ತು ಹೋಸ್ ಜಾಯಿಂಟ್ಸ್ ಗಳನ್ನು ಕ್ರ್ಯಾಕ್ಸ್, ಡ್ಯಾಮೇಜಸ್ ಅಥವಾ ಬ್ರೇಕ್ ಫ್ಲೂಯಿಡ್ ಲೀಕೇಜ್ ಗಳಿಗಾಗಿಯೂ ನೀವು ಪರಿಶೀಲಿಸಬೇಕು. ನೆನಪಿಡಿ, ಯಾವುದೇ ರೀತಿಯ ತೊಂದರೆ ನಿಮ್ಮ ಗಮನಕ್ಕೆ ಕಂಡು ಬಂದಲ್ಲಿ ಬ್ರೇಕ್ ಹೋಸಸ್ ಅನ್ನು ಹೊಸದಕ್ಕೆ ಬದಲಾಯಿಸಲು ಸುಜುಕಿ ಡೀಲರ್ಗೆ ಹೇಳಿ. ಇದಲ್ಲದೆ ನೀವು ಮುಂಭಾಗ ಮತ್ತು ಹಿಂಭಾಗದ ಬ್ರೇಕ್ ಪ್ಯಾಡ್ ಸಹ ಪರಿಶೀಲಿಸಬೇಕು. ಫ್ರಿಕ್ಷನ್ ಪ್ಯಾಡ್ಸ್ ಗ್ರೂವ್ ವೇರ್ ಲಿಮಿಟ್ ಲೈನ್ ವರೆಗೆ ಸವೆದು ಹೋಗಿವೆಯೇ ಎಂಬುದನ್ನು ಗಮನಿಸುವುದರ ಮೂಲಕ. ಇನ್ ಕೇಸ್ ಅವುಗಳಲ್ಲಿ ಯಾವುದಾದರೂ ಗ್ರೂವ್ ವೇರ್ ಲಿಮಿಟ್ ಲೈನ್ ಇಂದ ಅಧಿಕ ಸವೆದು ಹೋಗಿದ್ದರೆ ಅದನ್ನು ಸುಜುಕಿ ಡೀಲರ್ ನಿಂದ ಹೊಸದರೊಂದಿಗೆ ಬದಲಾಯಿಸಬೇಕು. ಬ್ರೇಕ್ ಪ್ಯಾಡ್ಸ್ ಅನ್ನು ಬದಲಾಯಿಸಿದ ನಂತರ ಬ್ರೇಕ್ ಪ್ಯಾಡಲ್ ಅನ್ನು ಹಲವಾರು ಬಾರಿ ಪಂಪ್ ಮಾಡಿ. ಬ್ರೇಕ್ ಲಿವರ್ ಅನ್ನು ಸಹ ಹಲವಾರು ಬಾರಿ ಪಂಪ್ ಮಾಡಿ. ಇದು ಪ್ಯಾಡ್ಗಳನ್ನು ಅವುಗಳ ಸರಿಯಾದ ಸ್ಥಾನಕ್ಕೆ ಇರಿಸುತ್ತದೆ. ನೋಡಿ, ಎಷ್ಟು ಸರಳವಾಗಿದೆ. ಮೋಟಾರ್ ಸೈಕಲ್ ಬ್ರೇಕ್ ಅನ್ನ ಹೇಗೆ ಪರಿಶೀಲಿಸಬೇಕು ಅನ್ನೋದು ಈಗ ನಿಮಗೆ ಗೊತ್ತಾಗಿದೆ. ಈಗ ನಾನು ನಿಮಗೆ ಸ್ಕೂಟರ್ನ ಬ್ರೇಕ್ ಗಳನ್ನ ಹೇಗೆ ಪರಿಶೀಲಿಸೋದು ಅಂತ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಬ್ರೇಕ್ ಗಳನ್ನು ಪರಿಶೀಲಿಸುವಾಗ ನೀವು ಯಾವಾಗಲೂ ಬ್ರೇಕ್ ಫ್ಲೂಯಿಡ್ ಲೆವೆಲ್ ಅನ್ನು ರಿಸರ್ವಾಯರ್ ನಲ್ಲಿ ನೋಡ್ಕೋಬೇಕು. ರಿಸರ್ವಾಯರ್ ನಲ್ಲಿ ಲೋವರ್ ಲೈನ್ ಗಿಂತ ಕೆಳಗಿದ್ದರೆ ನೀವು ಬ್ರೇಕ್ ಪ್ಯಾಡ್ ವೇರ್ ಮತ್ತು ಬ್ರೇಕ್ ಫ್ಲೂಯಿಡ್ ಲೀಕೇಜ್ ಅನ್ನು ಪರಿಶೀಲಿಸಬೇಕು. ಯಾವಾಗಲೂ ನೆನಪಿರಲಿ, ಸೀಲ್ಡ್ ಕಂಟೈನರ್ ನಿಂದ .4 ಬ್ರೇಕ್ ಫ್ಲೂಯಿಡ್ ಅನ್ನು ಬಳಸಿ ಮತ್ತು ಟಾಪ್ ಅಪ್ ಗಾಗಿ ವಿವಿಧ ರೀತಿಯ ಬ್ರೇಕ್ ಫ್ಲೂಯಿಡ್ ಅನ್ನು ಎಂದಿಗೂ ಮಿಶ್ರಣ ಮಾಡಬೇಡಿ. ಹಾಗೆ ನೀವು ಅದ್ಭುತ ಬ್ರೇಕಿಂಗ್ ಕಾರ್ಯಕ್ಷಮತೆಯನ್ನು ಕಾಪಾಡಿಕೊಳ್ಳಲು ಪ್ರತಿ 2 ವರ್ಷಗಳ ನಂತರ ಆಥರೈಸ್ಡ್ ಸುಜುಕಿ ಡೀಲರ್ ರಿಂದ ಯಾವಾಗಲೂ ಬ್ರೇಕ್ ಫ್ಲೂಯಿಡ್ ಅನ್ನು ಬದಲಾಯಿಸಿಕೊಳ್ಳಿ. ದಯವಿಟ್ಟು ಗಮನಿಸಿ, ಬ್ರೇಕ್ ಫ್ಲೂಯಿಡ್ ಮಾಯಿಶ್ಚರ್ ಅನ್ನು ಬ್ರೇಕ್ ಹೋಸಸ್ ಗಳ ಮೂಲಕ ಕ್ರಮೇಣ ಹೀರಿಕೊಳ್ಳುತ್ತದೆ. ಹೆಚ್ಚಿನ ನೀರಿನ ಅಂಶವಿರುವ ಬ್ರೇಕ್ ಫ್ಲೂಯಿಡ್ ತನ್ನ ಬಾಯ್ಲಿಂಗ್ ಪಾಯಿಂಟ್ ಅನ್ನು ಕಡಿಮೆ ಮಾಡುತ್ತದೆ ಮತ್ತು ಬ್ರೇಕ್ ಕಾಂಪೊನೆಂಟ್ಸ್ ತುಕ್ಕಿನಿಂದಾಗಿ ಬ್ರೇಕ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡುವುದಿಲ್ಲ. ಕುದಿಯುವ ಬ್ರೇಕ್ ಫ್ಲೂಯಿಡ್ ಅಥವಾ ಬ್ರೇಕ್ ಸಿಸ್ಟಮ್ ಮ್ಯಾಲ್ ಫಂಕ್ಷನ್ ಅಪಘಾತಕ್ಕೆ ಕಾರಣವಾಗಬಹುದು. ಇದಲ್ಲದೆ ನೀವು ಮುಂಭಾಗದ ಬ್ರೇಕ್ ಪ್ಯಾಡ್ಸ್ ಅನ್ನು ಪರಿಶೀಲಿಸಬೇಕು. ಫ್ರಿಕ್ಷನ್ ಪ್ಯಾಡ್ಸ್ ಗ್ರೂವ್ ವೇರ್ ಲಿಮಿಟ್ ಲೈನ್ ವರೆಗೆ ಸವೆದು ಹೋಗಿವೆಯೇ ಎಂಬುದನ್ನು ಗಮನಿಸುವುದರ ಮೂಲಕ. ಒಂದು ವೇಳೆ ಮುಂಭಾಗದ ಬ್ರೇಕ್ ಪ್ಯಾಡ್ ಗ್ರೂವ್ ವೇರ್ ಲಿಮಿಟ್ ಲೈನ್ ಮಟ್ಟಕ್ಕೆ ಸವೆದಿದ್ದರೆ ಅದನ್ನು ಸುಜುಕಿ ಡೀಲರ್ ನಿಂದ ಹೊಸದರೊಂದಿಗೆ ಬದಲಾಯಿಸಬೇಕು. ಬ್ರೇಕ್ ಪ್ಯಾಡ್ಸ್ ಬದಲಾಯಿಸಿದ ನಂತರ ಬ್ರೇಕ್ ಲಿವರ್ ಅನ್ನು ಹಲವಾರು ಬಾರಿ ಪಂಪ್ ಮಾಡಿ. ಇದು ಪ್ಯಾಡ್ ಗಳನ್ನು ಅವುಗಳ ಸರಿಯಾದ ಸ್ಥಾನಕ್ಕೆ ಇರಿಸುತ್ತದೆ. ಈಗ ನಾನು ನಿಮಗೆ ರೇರ್ ಡ್ರಮ್ ಬ್ರೇಕ್ಸ್ ಅನ್ನು ಪರಿಶೀಲಿಸುವಾಗ ಗಮನಹರಿಸಬೇಕಾದ ಕೆಲವು ಮುಖ್ಯ ಅಂಶಗಳನ್ನು ಹೇಳುತ್ತೇನೆ. ಬ್ರೇಕ್ ಲೈನಿಂಗ್ ಪರೀಕ್ಷಿಸಲು ಬ್ರೇಕ್ ಲೈನಿಂಗ್ ವೇರ್ ಲಿಮಿಟ್ ಇಂಡಿಕೇಟರ್ ರೇರ್ ಬ್ರೇಕ್ ಪ್ಯಾನೆಲ್ಸ್ ನಲ್ಲಿ ಅಳವಡಿಸಲಾಗಿದೆ. ಬ್ರೇಕ್ ಲೈನಿಂಗ್ ವೇರ್ ಚೆಕ್ ಮಾಡಲು ಈ ಅಂಶಗಳನ್ನು ಅನುಸರಿಸಬೇಕು. ಮೊದಲಿಗೆ ಬ್ರೇಕ್ ಅನ್ನು ಸರಿಯಾಗಿ ಹೊಂದಿಸಲಾಗಿದೆಯೇ ಎಂದು ಪರಿಶೀಲಿಸಿ. ಅದು ಮುಗಿದ ನಂತರ ಬ್ರೇಕ್ ಪ್ಯಾನೆಲ್ ನಲ್ಲಿ ಇಂಡೆಕ್ಸ್ ಮಾರ್ಕ್ ನ ಎಕ್ಸ್ಟೆನ್ಷನ್ ಲೈನ್ ವ್ಯಾಪ್ತಿಯೊಳಗೆ ಇದೆಯೇ ಎಂದು ಪರಿಶೀಲಿಸಲು ಫುಲ್ ಬ್ರೇಕ್ ಅನ್ನು ಹಿಡಿದುಕೊಳ್ಳಿ. ಎಕ್ಸ್ಟೆನ್ಷನ್ ಲೈನ್ ವ್ಯಾಪ್ತಿಯನ್ನು ಮೀರಿದ್ದರೆ ಸುರಕ್ಷಿತ ಕಾರ್ಯಾಚರಣೆಯನ್ನು ಖಚಿತಪಡಿಸಿಕೊಳ್ಳಲು ಸುಜುಕಿ ಡೀಲರ್ ನಿಂದ ಬ್ರೇಕ್ ಶೂಸ್ ಅಸೆಂಬ್ಲಿಯನ್ನು ಬದಲಾಯಿಸಿಕೊಳ್ಳಿ. ನೋಡಿ, ಎಷ್ಟು ಸರಳವಾಗಿದೆ. ಸವಾರಿ ಮಾಡುವ ಮೊದಲು ನಿಮ್ಮ ಸುಜುಕಿ ಸ್ಕೂಟರ್ನ ಬ್ರೇಕ್ ಗಳನ್ನ ಹೇಗೆ ಪರಿಶೀಲಿಸಬೇಕು ನಿಮಗೆ ತಿಳಿದಿದೆ.